ನಮಸ್ತೆ ವೀಕ್ಷಕರೇ, ಇದು ಸಹರಾ ಮರುಭೂಮಿ. ಮೈಲುಗಟ್ಟಲೆ ಹರಡಿದೆ, ಸಂಪೂರ್ಣವಾಗಿ ಏಕಾಂತ, ನಿರ್ಜನ ಮತ್ತು ಪ್ರಪಂಚದಿಂದ ಬೇರ್ಪಟ್ಟಿದೆ. ಇದು ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ಮರುಭೂಮಿ, ಅಥವಾ ಸರಳವಾಗಿ ಹೇಳಬೇಕೆಂದರೆ ಮಾನವರು ಬದುಕಲು ಅತ್ಯಂತ ಕಠಿಣವಾದ ಸ್ಥಳ. ಇಲ್ಲಿನ ಉರಿ ಬಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ನೀರಿಲ್ಲದೆ ಕೆಲವೇ ಗಂಟೆಗಳ ಕಾಲ ಬದುಕಬಲ್ಲ. 10 ದಶಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಹರಡಿರುವ ಈ ಸಹರಾದಲ್ಲಿ ಒಂದೇ ಒಂದು ಹನಿ ನೀರು ಇಲ್ಲ. ಅಮೆರಿಕಾದಷ್ಟು ದೊಡ್ಡದಾದ ಈ ಮರುಭೂಮಿಯಲ್ಲಿ ಹಗಲಿನಲ್ಲಿ ತಾಪಮಾನವು 58 ಡಿಗ್ರಿ ಸೆಲ್ಸಿಯಸ್ಗೆ ಏರಬಹುದು. ಇದರ ಪರಿಣಾಮವಾಗಿ ಇಲ್ಲಿನ ಮರಳಿನ ದಿಬ್ಬಗಳು ಎಷ್ಟು ಬಿಸಿಯಾಗಿರುತ್ತವೆ ಎಂದರೆ ಅವು ತಮ್ಮ ಹತ್ತಿರ ಬರುವ ಎಲ್ಲವನ್ನು ಕರಗಿಸಿ ಬಿಡುತ್ತವೆ. ಸುಮಾರು 6000 ವರ್ಷಗಳ ಹಿಂದೆ ಇಲ್ಲಿ ದೊಡ್ಡ ಸಮುದ್ರಗಳು ಮತ್ತು ಅನೇಕ ಜನರು ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಈ ಸಂಪೂರ್ಣ ಪ್ರದೇಶವು ದಟ್ಟವಾದ ಕಾಡುಗಳಿಂದ ಹಚ್ಚ ಹಸಿರಾಗಿತ್ತು. ಈಗ ಅಲ್ಲಿ ಮರುಭೂಮಿ ಇರುವ ಜಾಗದಲ್ಲಿ ಒಮ್ಮೆ ಅನೇಕ ಕಾಡು ಪ್ರಾಣಿಗಳು ವಾಸಿಸುತ್ತಿದ್ದವು. ಅವು ಹಸಿರು ಸಸ್ಯಗಳೊಂದಿಗೆ ಈ ಮರಳಿನ ಬೆಟ್ಟಗಳಲ್ಲಿ ಹೂತು ಹೋಗಿವೆ. ಹಾಗಾದರೆ ಹಚ್ಚ ಹಸಿರಿನ ಕಾಡು ಸಂಪೂರ್ಣವಾಗಿ ಬಂಜರು ಭೂಮಿಯಾಗಿ ಬದಲಾಗಲು ಏನಾಯಿತು? ಆಳವಾದ ಸಮುದ್ರಗಳಿದ್ದ ಸ್ಥಳವು ಮರಳಿನಿಂದ ಹೇಗೆ ಆವರಿಸಲ್ಪಟ್ಟಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಸಹರಾ ಮರುಭೂಮಿ ಎಷ್ಟು ವಿಶಾಲವಾಗಿದೆ ಎಂದರೆ ನಾವು ಈ ಸಂಪೂರ್ಣ ಖಂಡದ ಕೇವಲ 5% ಅನ್ನು ಮಾತ್ರ ಅನ್ವೇಷಿಸಲು ಸಾಧ್ಯವಾಗಿದೆ. ಇದುವರೆಗೆ ನಾವು ಕಂಡುಕೊಂಡ ವಿಷಯಗಳಿಂದ ಇಲ್ಲಿ ಮೊದಲು ದೊಡ್ಡ ಪ್ರಮಾಣದಲ್ಲಿ ಕಾಡು ಪ್ರಾಣಿಗಳು ವಾಸಿಸುತ್ತಿದ್ದವು ಎಂಬುದು ಸ್ಪಷ್ಟವಾಗಿ ಸಾಬೀತಾಗಿದೆ. ಕೆಲವು ವಿಜ್ಞಾನಿಗಳು ಸಾವಿರಾರು ವರ್ಷಗಳ ಹಿಂದೆ ಕಾಡು ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು ಎಂದು ನಂಬುತ್ತಾರೆ. ಅವು ಹುಲ್ಲು, ಮರಗಳು ಮತ್ತು ನೀರನ್ನು ಬಳಸಿ ಬಹಳ ವೇಗವಾಗಿ ಬಳಸಿಕೊಂಡಿರಬಹುದು. ಇದರಿಂದಾಗಿ ಸಹರಾ ಮರುಭೂಮಿಯ ಮಣ್ಣು ನೇರವಾಗಿ ಸೂರ್ಯನ ಬೆಳಕಿಗೆ ಒಡ್ಡಲ್ಪಟ್ಟಿರಬಹುದು. ಆ ಪ್ರದೇಶವು ಸೂರ್ಯನ ಬೆಳಕನ್ನು ಬಹಳ ವೇಗವಾಗಿ ಪ್ರತಿಬಿಂಬಿಸಿರಬಹುದು. ಇದರಿಂದಾಗಿ ಸಹರಾದ ವಾತಾವರಣದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿರಬಹುದು. ಇದರ ಪರಿಣಾಮವಾಗಿ ಇಲ್ಲಿ ಮಳೆ ನಿಂತು ಹೋಗಿರಬಹುದು ಮತ್ತು ಅದರ ಮೇಲ್ಮೈ ಸಂಪೂರ್ಣವಾಗಿ ಒಣಗಿ ಬಂಜರು ಆಗಿರಬಹುದು. ಕೆಲವು ಸಿದ್ಧಾಂತಗಳು ಈ ಮರುಭೂಮಿ ಒಣಗಲು ಭೂಮಿಯ ತಿರುಗುವಿಕೆಗೂ ಒಂದು ಕಾರಣವಾಗಿರಬಹುದು ಎಂದು ಹೇಳಲಾಗುತ್ತದೆ. ಸಹರಾ ಮರುಭೂಮಿಯು ಭೂಮಿಯ ಒಂದು ವಿಶೇಷ ಸ್ಥಳದಲ್ಲಿದೆ. ಅಲ್ಲಿ ಭೂಮಿಯ ತಿರುಗುವಿಕೆಯಿಂದ ಪ್ರತಿ 20,000 ವರ್ಷಕ್ಕೊಮ್ಮೆ ತಾಪಮಾನ ಮತ್ತು ವಾತಾವರಣದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ. ಮುಂದಿನ 20,000 ವರ್ಷಗಳಲ್ಲಿ ಈ ಮರುಭೂಮಿ ಮತ್ತೆ ಹಸುರಾಗಿ ಮತ್ತು ಮಾನವ ವಾಸಕ್ಕೆ ಯೋಗವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಡೈನೋಸಾರಸ್ಗಳ ಕಾಲದಲ್ಲಿ ಇಲ್ಲಿ ಆಳವಾದ ಸಮುದ್ರಗಳಿದ್ದವು. ಆ ಸಮಯದಲ್ಲಿ ಆಳವಾದ ಸಮುದ್ರದಲ್ಲಿ ತಮ್ಮ ವಂಶಗಳು ಬಹಳ ಹಿಂದೆಯೇ ಅಳಿದು ಹೋದ ಸಮುದ್ರ ಜೀವಿಗಳು ವಾಸಿಸುತ್ತಿದ್ದವು ಮತ್ತು ನಾವು ಇಂದಿಗೂ ಈ ಮರುಭೂಮಿಯ ಆಳದಲ್ಲಿ ಅವುಗಳ ಪಳವಳಿಕೆಯನ್ನು ಕಂಡುಕೊಳ್ಳುತ್ತಿದ್ದೇವೆ. 1992ರಲ್ಲಿ ವಿಜ್ಞಾನಿಗಳು ಇಲ್ಲಿ ಒಂದು ಬೃಹತ್ ಪಳವಳಿಕೆಯನ್ನು ಕಂಡುಕೊಂಡರು. ಅದು ಎಲ್ಲರನ್ನೂ ಬೆರುಕುಗೊಳಿಸಿತ್ತು. ಸಹರಾ ಮರುಭೂಮಿಯ ಮಣ್ಣಿನ ಕೆಳಗಿನ ಒಂದು ದೊಡ್ಡ ತಿಮಿಂಗಿಲದ ಪಳವಳಿಕೆ ಸಿಕ್ಕಿತ್ತು. ಬಾಲಾರೋಸ್ ಎಂಬ ಹೆಸರಿನಾದ ಈ ತಿಮಿಂಗಿಲವು ಆ ಕಾಲದ ಅತಿ ದೊಡ್ಡ ತಿಮಿಂಗಿಲವಾಗಿತ್ತು. ಬಾಲಾರೋಸ್ನ ಸುಮಾರು 110 ಅಡಿ ಉದ್ದ ಮತ್ತು ಸುಮಾರು 70 ಟನ್ ತೂಕವನ್ನು ಹೊಂದಿತ್ತು. ಅದರ ಭಾರಿ ತೂಕದಿಂದಾಗಿ ಈ ತಿಮಿಂಗಿಲವು ಸಮುದ್ರದಲ್ಲಿ ವೇಗವಾಗಿ ಈಜಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅದು ತನ್ನ ಕಾಲದ ಅತಿದೊಡ್ಡ ಬೇಟೆಗಾರನಾಗುತ್ತಿತ್ತು ಎಂದು ನಂಬಲಾಗಿತ್ತು. ಅನೇಕ ಡೈನೋಸಾರಸ್ಗಳನ್ನು ಪೂರ್ತಿಯಾಗಿ ನುಂಗ್ತಿತ್ತು. ಅದರ ಸುತ್ತಮುತ್ತ ಮತ್ತಷ್ಟು ಉತ್ಖನನ ಮಾಡಿದಾಗ ಈ ಜಾತಿಯ ಸುಮಾರು 20 ಪಳವಳಿಕೆಗಳು ಸಿಕ್ಕಿದ್ದವು ಎಂದು ಹೇಳಲಾಗ್ತಿದೆ. ಅದು ವಿಜ್ಞಾನಿಗಳನ್ನು ಈ ಮರಳಿನಿಂದ ತುಂಬಿದ ಸಂಪೂರ್ಣ ಮರುಭೂಮಿಯ ತನ್ನೊಳಗೆ ಅನೇಕ ರಹಸ್ಯಗಳನ್ನು ಹೊತ್ತುಕೊಂಡಿವೆ ಎಂದು ಯೋಚಿಸುವಂತೆ ಮಾಡಿತ್ತು. ಸಹರಾ ಮರುಭೂಮಿಯು ಈ ಸಣ್ಣ ಭಾಗದಲ್ಲಿಯೇ ಅವರಿಗೆ 25 ಪಳವಳಿಕೆಗಳು ಸಿಕ್ಕವು. ಅದರಲ್ಲಿ 20 ಬಾಲೋಸಾರಸ್ ಮತ್ತು 5 ಆಮೆಗಳು, ಹಾವುಗಳು ಮತ್ತು ಹಲವಾರು ಅಜ್ಞಾತ ಪ್ರಾಣಿಗಳ ಪಳವಳಿಕೆಗಳಾಗಿದ್ದವು. ಒಂದು ಕಾಲದಲ್ಲಿ ಡೈನೋಸಾರಸ್ಗಳು ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಸಿಸುತ್ತಿದ್ದವು. 1981ರಲ್ಲಿ ಇಲ್ಲಿ ಒಂದು ಬೃಹತ್ ಡೈನೋಸಾರಸ್ನ ಪಳವಳಿಕೆ ಕಂಡುಬಂದಿತ್ತು. ಆ ಪಳವಳಿಕೆ ಸೌರೋಪ್ಯಾಟ್ಸ್ನದಾಗಿತ್ತು. ಅದು ಒಂದು ಕಾಲದಲ್ಲಿ ವಿಶ್ವದ ಅತಿ ದೊಡ್ಡ ಡೈನೋಸಾರಸ್ ಆಗಿತ್ತು. ಆ ಡೈನೋಸಾರಸ್ 120 ಅಡಿ ಉದ್ದವಿತ್ತು ಮತ್ತು ಆಶ್ಚರ್ಯಕರವಾಗಿ 75 ಟನ್ಗಳಿಗಿಂತಲೂ ಹೆಚ್ಚು ತೂಕವಿತ್ತು. ಅದರ ಪಳವಳಿಕೆಯನ್ನು ನೋಡಿದಾಗ ಆ ಡೈನೋಸಾರಸ್ ಒಂದು ದೊಡ್ಡ ಅಪಘಾತದಲ್ಲಿ ಸಾವನ್ನಪ್ಪಿರಬಹುದು ಎಂದು ಅನಿಸುತ್ತದೆ. ಆ ಪಳವಳಿಕೆಯನ್ನು ಪರಿಶೀಲಿಸಿ ಅದರ ಸಾವಿನ ಕಾರಣವನ್ನು ಕಂಡುಕೊಂಡಾಗ ಈ ಡೈನೋಸಾರಸ್ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಬಾಹ್ಯಾಕಾಶದಿಂದ ಬಿದ್ದ ಒಂದು ದೊಡ್ಡ ಉಲ್ಕೆಯ ಬಲಿಪಶುವಾಗಿತ್ತು ಎಂದು ತಿಳಿಬಂದಿತ್ತು. ಅದರೊಂದಿಗೆ ಅನೇಕ ಇತರ ಡೈನೋಸಾರಸ್ಗಳು ಮತ್ತು ಪ್ರಾಣಿಗಳು ಸಾವನ್ನಪ್ಪಿರಬಹುದು ಮತ್ತು ಈ ಎಲ್ಲ ಪಳವಳಿಕೆಗಳು 10 ದಶಲಕ್ಷ ವರ್ಷಗಳಷ್ಟು ಹಳೆಯದಾಗಿದ್ದವು.
ನಂತರ 2018ರಲ್ಲಿ ಸಹರಾ ಮರುಭೂಮಿಯ ಕೆಳಗಿನಿಂದ ಒಂದು ಡೈನಾಸರಸ್ ಪಳವಳಿಕೆಯೂ ಕಂಡು ಬಂದಿತ್ತು. ಅದನ್ನು ಅದಕ್ಕೂ ಮೊದಲು ಯಾರು ಕಂಡುಕೊಂಡಿರಲಿಲ್ಲ, ಏಕೆಂದರೆ ಈ ಡೈನೋಸಾರಸ್ ಪಳವಳಿಕೆ ಎಲ್ಲ ಡೈನೋಸಾರಸ್ಗಳಿಂದ ವಿಭಿನ್ನವಾಗಿತ್ತು. ಡೈನೋಸಾರಸ್ಗಳ 700 ಪ್ರಭೇದಗಳಲ್ಲಿ ಮತ್ತೊಂದು ಪ್ರಭೇದವು ಹೊರಬಂದಿತ್ತು. ಅದು ಈ ಅತ್ಯಂತ ಬಿಸಿ ಮರುಭೂಮಿಯಲ್ಲಿ ಲಕ್ಷಾಂತರ ವರ್ಷಗಳಿಂದ ಹೂತು ಹೋಗಿತ್ತು. ಈ ಡೈನೋಸಾರಸ್ಗೆ ಮ್ಯಾನ್ಸೋಸಾರಸ್ ಎಂದು ಹೆಸರಿಡಲಾಯಿತು. ಮ್ಯಾನ್ಸೋಸಾರಸ್ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡೆದಾಗ ಅದು ಆ ಕಾಲದ ಅತ್ಯಂತ ಹಳೆಯ ಮತ್ತು ವೇಗವಾಗಿ ಓಡುವ ಡೈನೋಸಾರಸ್ ಆಗಿತ್ತು ಎಂದು ತಿಳಿದು ಬಂದಿತು. ಸಹರಾ ಮರುಭೂಮಿಯ ಮಧ್ಯದಲ್ಲಿ 106 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ನಿಗೂಢವಾದ ವಿಷಯವನ್ನು ನೋಡಬಹುದು. ಅದು ಇಂದು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಖಂಡದ ಮಧ್ಯದಲ್ಲಿ ಒಂದು 30 ಅಡಿ ಆಳದ ಸಣ್ಣ ಹಳ್ಳವಿದೆ. ಅಲ್ಲಿ ಇಂದಿಗೂ ನೆಲದೊಂದಿಗೆ ನೀರು ಮೇಲ್ಮೈಗೆ ಬರುತ್ತಿದೆ. ಇದು ಖಂಡಿತವಾಗಿಯೂ ಒಂದು ಪವಾಡವೇ ಸರಿ, ಏಕೆಂದರೆ ಈ ಸಂಪೂರ್ಣ ಮರುಭೂಮಿಯಲ್ಲಿ ಬೇರೆಲ್ಲೂ ನೀರಿನ ಕುರುವೆ ಇಲ್ಲ. ಆದರೆ ಇನ್ನೊಂದು ಕಡೆ ಮಧ್ಯದಲ್ಲಿ ನೀರು ಇರುವ ಒಂದು ಹಳ್ಳವಿದೆ. ಜನರು ಆಗಾಗ್ಗೆ ದೂರದಿಂದ ಈ ಪವಾಡವನ್ನು ನೋಡಲು ಮತ್ತು ಅದರಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ಈ ನೀರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಉಪ್ಪು ಇರುತ್ತದೆ. ಇದರಿಂದಾಗಿ ಯಾವುದೇ ವಸ್ತು ಸುಲಭವಾಗಿ ಅದರ ಮೇಲೆ ತೇಲುತ್ತದೆ. ಇದರ ಬಗ್ಗೆ ಇನ್ನೂ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.